ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕೋಂತ ಬಂದು ನೋಡ್ತೀನಿ. ಇವಳೇನು ನನಗಿಂತ ಮೊದಲೇ ರಂಗೋಲಿ ಹಾಕ್ಬಿಟ್ಟಳಲ್ಲ, ಎಷ್ಟಿರ್ಬೇಕು ಇವಳಿಗೆ? ಅದು ಯಾವಾಗ ಎದ್ದೇಳ್ತಾಳೆ ಅಂತ. ತಿರ್ಗ ರಾತ್ರಿ ನೋಡಿದ್ರೆ 12 ಗಂಟೆ ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ. ಬೆಳಗ್ಗೆ ಇಷ್ಟು ಬೇಗ ಎದ್ದು ನನಗಿಂತ ಮುಂಚೆ ರಂಗೋಲಿ ಹಾಕ್ಬಿಟ್ಟಳಲ್ಲ, ಏನು ಮಾಡೋದು? ಇಲ್ಲ, ಇವಳನ್ನ ಹಿಂಗೆ ಬಿಟ್ರೆ ಆಗಲ್ಲ. ಹಿಂಗಾದ್ರೂ ಮಾಡಿ ಇವಳು ರಂಗೋಲಿ ಹರಿಸ್ಬಿಟ್ಟು ನಾನು ರಂಗೋಲಿ ಹಾಕೋಬೇಕು. ತಡಿ, ಮೊದಲು ಆ ಕಡೆ ನೋಡ್ತೀನಿ. ನಾನು ಈ ಕೆಲಸ ಮಾಡೋದನ್ನ ಆಮೇಲೆ ಅದು ನೋಡ್ಬಿಟ್ಟಾರು. ಮುನಿಯಮ್ಮ ನಮ್ಮ ಮೈಂದ ಕೆಲಸ ಮಾಡ್ತಾರಂತ ನನ್ನನ್ನು ಬಗ್ಗೆ ತಪ್ಪು ತಿಳ್ಕೊಂಬಿಟ್ರೆ. ಇವಾಗ ಯಾರೂ ಇಲ್ಲ, ಈ ಕೆಲಸನ ಈ ಬೇಗ ಮಾಡಬೇಕು. ಆಹಾ, ನಾನು ಹಾಕಿದ ರಂಗೋಲಿ ಎಷ್ಟು ಚೆನ್ನಾಗೈತೆ. ಇವಾಗ ಮಹಾಲಕ್ಷ್ಮಿ ತಾಯಿ ನಮ್ಮ ಮನೆಗೆ ಬರ್ತಾಳೆ, ಅವಳ ಮನೆ ಖಂಡಿತ ಹೋಗಲ್ಲ. ಹಾಂ, ಅರೆ ನಾನು ಬೆಳಗ್ಗೆ ತಾನೇ ಇದ್ದು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ನಲ್ಲ, ಏನಾಗೋತಪ್ಪ? ಇದಕ್ಕಿದ್ದಂಗೆ ಮಳೆನೂ ಬಂದಿಲ್ಲ, ಏನಾಯ್ತು? ಏನೇ ಹಂಗೆ ಹುಡ್ಕಾಡ್ತಿದ್ದಿಲ್ಲ, ಏನು ಕಳ್ಕೊಂಡೆ? ಮುನಿಯಮ್ಮಜ್ಜಿ, ನಾನೇನು ಕಳ್ಕೊಂಡಿಲ್ಲ. ನಾನು ಬೆಳಗ್ಗೆ ಇದ್ದು ಎಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕಿದ್ದೆ, ಇವಾಗ ಮಾಡ್ತೀನಿ ರಂಗೋಲಿನೇ ಮಾಯ ಆಗ್ಬಿಟ್ಟೈತಲ್ಲ, ಏನಾಗಿರ್ಬೋದು? ಯಾಕೆ ಹೆಂಗೈತೆ ಮೈಗೆ? ನಂಗೇನು ಮಾಡೋ ಕೆಲಸ ಅನ್ಕೋಬಿಟ್ಯಾ? ಅಯ್ಯೋ ಹಂಗಲ್ಲ, ಹಂಗೂ ಇಲ್ಲ ಹಿಂಗೂ ಇಲ್ಲ. ನಿನ್ನ ಕನ್ಸು ಕಂಡಿಯಾ ನೋಡು, ರಂಗೋಲಿ ಹಾಕಿದ್ರೆ ಎಲ್ಲೋಗುತ್ತೆ, ಅದೇನು ಮಾಯ ಆಗ್ಬಿಡಕ್ಕೆ. ಮುನಿಯಮ್ಮ, ನಿಜ ಹೇಳು, ನಂಗೆ ಯಾಕೋ ನಿನ್ನ ಮೇಲೇನೆ ಅನುಮಾನ. ನೀನೇ ಏನೋ ಮಾಡ್ತಾನೆ ರಂಗೋಲಿಗೆ. ಇಲ್ಲ ಅಂದರೆ ಅಷ್ಟು ಬೇಗ ಇದ್ದಿದ್ದು ರಂಗೋಲಿ ಇವಾಗ ಏನಾಗುತ್ತೆ? ತಲೆ ಮೇಲೆ ಕೂದಲಿಲ್ದೋಳೆ, ನನ್ನ ಮೇಲೆ ಆರೋಪ ಮಾಡಕ್ಕೆ ಬರ್ತಾ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ನಿನ್ನ ಕಣ್ಣೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ? ಹಾಂ, ಹೆಂಗೆ ಕಾಣಿಸ್ತಿದ್ಯಾ ಅಂದರೆ ಹಾಗೆ ಕಾಣಿಸ್ತಾ ಇದೆಯಾ, ಗೊಡ್ರ ಕಪ್ಪೆ ಇದ್ದಂಗೆ. ಟಕ್ಕ ನನ್ನ ಒಟ ಅನ್ನೋ ಕಪ್ಪೆ ಕುಳಿಸ್ಬಿಟ್ಯಾ? ಇಲ್ಲ ಕಣೆ, ನಿನ್ನ ಸುಮ್ಮನೆ ಬಿಡೋದೇ ಇಲ್ಲ, ನೋಡ್ತಾ ನಿನ್ಗೇನು ಮಾಡ್ತೀನಿ ಅಂತ. ಅಯ್ಯ, ನಿನ್ನ ಕೈ ಏನು ಮಾಡೋಕ್ಕಾಗುತ್ತೆ? ಅದೇನು ಮಾಡ್ತೀಯೋ ಮಾಡ್ಕೋ ಹೋಗು, ನಾನು ನೋಡ್ತೀನಿ. ಇಷ್ಟು ದಿನ 6 ತಿಂಗಳು ನೆಮ್ಮದಿಯಾಗಿದ್ವಿ, ಯಾಕನ ಬಂದು ಊರಿಗೆ ಹೋಗಿದ್ದಿಲ್ಲ, ಹಂಗೆ ಹಾಳಾಗಿ ಹೋಗ್ಬಾರ್ದಾಗಿತ್ತಾ? ಅಯ್ಯೋ ಪಾಪಿ, ನನ್ನನ್ನು ಹಾಳಾಗಿ ಹೋಗು ಅಂತ್ಯಾ? ಶಾಪ ಆಗ್ತೀಯೇನೆ? ಮಾಡ್ತೇನಿರು, ಏನು ಮಾಡಲಿ ನಾನು ಇವಳಿಗೆ? ಅಮ್ಮ ಅಮ್ಮ, ಏನಂದೆ? ಅದು ಭಿಕ್ಷೆ ಬೆಟ್ಟದೇನಮ್ಮ. ಲೇ ನನ್ನ ಮಗನೇ, ಅಮ್ಮ ಅಮ್ಮ ಅಂತಲ್ಲ, ಅಮ್ಮ ಅಂತ ಕೇಳು. ನೀನು ಅಮ್ಮ ಅನ್ನೋದಕ್ಕೂ ಅಮ್ಮ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ, ತಿಳ್ಕೋ. ಅಯ್ಯೋ ಹೌದಾ? ಆ ಮಾತಲ್ಲಿ ಅಷ್ಟೊಂದು ವ್ಯತ್ಯಾಸ ಇದೆಯಾ? ಕ್ಷಮಿಸ್ಬಿಡಿ, ನಂಗೆ ಅದೆಲ್ಲ ಗೊತ್ತಾಗಲ್ಲ. ಏನು ಭಿಕ್ಷಿದ್ರೆ ಹಾಕಮ್ಮ, ಬೆಳಗ್ಗೆಯಿಂದ ತುಂಬ ಹೊಟ್ಟೆ ಹಚ್ಕೊಂಡಿದ್ದೀನಿ. ನೀನು ಶರ್ಟ್ ಹಾಕ್ಕೊಂಡಿದ್ಯಾ, ಪ್ಯಾಂಟ್ ಹಾಕಿಲ್ಲ? ಇರು, ನಿನಗೆ ಒಂದು ಟವಲ್ ಕೊಡ್ತೀನಿ, ತಗೊಂಡು ಹೋಗುವಂತೆ. ಆಹಾ, ಎಂಥ ದೊಡ್ಡ ಮನಸ್ಸು ತಾಯಿ ನಿಮ್ಮದು. ನಾನು ಭಿಕ್ಷೆ ಕೇಳಿದ್ರೆ ನನಗೆ ಬಟ್ಟೆ ಕೊಡ್ತೀನಿ ಅಂತೀರಾ? ಆ ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಹಾಂ ಕೊಡಿ. ನನ್ನೇ ಒಟ ಅನ್ನೋ ಕಪ್ಪೆ ಅಂತೀಯ? ನೋಡ್ತಾ ಇರು, ನೀನು ಇಲ್ಲಿ ಬಟ್ಟೆ ಒಣಗಿ ಹಾಕಿದ್ಯಲ್ಲ, ಇದನ್ನು ಹತ್ಕೊಂಡೋಗಿ ಇವನಿಗೆ ಕೊಡ್ತೀನಿ. ಅದೇನು ಮಾಡ್ತೀಯ ಮಾಡ್ಕೊ, ಒಂದೇ ಒಂದು ಬಟ್ಟೆ ಇಟ್ಕಲ್ಲ. ಇವಾಗ ಬಂದು ವಿಚಾರ ನೋಡಿದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಡ್ತಾಳೆ ಪರಮಾತ್ಮ ಹತ್ರ, ಹಂಗೆ ಆಗಬೇಕಳಿಗೆ. ಹಾಂ, ಅಯ್ಯ ಇದೇನಿದು? ಈ ಅಮ್ಮ ನಿಂತ್ಕೊಂಡಳಲ್ಲ, ಈ ಅಮ್ಮನ ಸವಾಸಕ್ಕೆ ಹೋಗೋದು ಬೇಡ. ಮೊನ್ನೆ ನನಗೂ ನನ್ನ ಗಂಡಂಗೂ ಎಷ್ಟು ತಂದಿಟ್ಲು, ಯಾಕೆ ಬೇಕು? ಸುಮ್ಮನೆ ಹೋಗ್ತೀನಿ ನಾನು. ಪಾರ್ವತಿ, ಒಂದು ಸ್ವಲ್ಪ ಸಾಂಬಾರು ತಗೋಬಾರೆ, ನಾನು ಸಾಯಂಕಾಲ ಮಾಡಿದ್ರೆ ಕೊಡ್ತೀನಿ. ಬೆಳಗ್ಗೆ ನಮ್ಮ ಯಜಮಾನಿಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತೆ, ನಾನು ಅಡುಗೆ ಮಾಡೋ ಗಂಟ ಕಾಯಿಲ್ಲ ಅಂತಾರೆ. ನಾನು ತಗೋಬಾರೆ. ಹಾಂ ರೇಣು, ಬಂದೇ ಇರು. ಏನು ರೇಣು? ಇರು, ಸಾಂಬಾರು ಇವಾಗ ತಾನೇ ಒಗ್ಗರಣೆ ಹಾಕ್ಬಿಟ್ಟು ಚೂರು ಕುದಿಲಿ ಅಂತ ಇಟ್ಟಿದ್ದೀನಿ, ಚೂರು ಕುದಿಲಿ ತಗೊಬಂದು ಕೊಡ್ತೀನಿ. ಅನ್ನಂಗೆ ಏನು ನಾಷ್ಟ ಮಾಡಿದ್ದೆ? ಸಾಂಬಾರ್ಗೆ ಬಂದ್ಬಿಡಿಯೋದು ಬೆಳಗ್ಗೆನೆ? ಅಯ್ಯೋ, ಚಿತ್ರಾನ್ನ ಮಾಡಿದ್ದೆ ಕಣೆ. ನಿಮಗೆ ಗೊತ್ತಲ್ಲ, ನಮ್ಮ ಯಜಮಾನ್ರಿಗೆ ಚಿತ್ರಾನ್ನ ಆಗಲಿ ಉಪ್ಪಿಟ್ಟಾಗಲಿ ಪಲಾವ್ ಆಗಲಿ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಇರಲೇಬೇಕು. ಸಾಂಬಾರು ನಾನು ಮಾಡಿಲ್ಲ, ಅದಕ್ಕೆ ಕುತ್ಕೊಂಡಿರಿ ಅಂತ ಹೇಳಿ ಬಂದೆ ನಿಮ್ಮನ್ನು ತಗೊಂಡೋಗೋಣ ಅಂತ. ಹೌದಾ? ನಾನು ಇವತ್ತು ಬೆಳಗ್ಗೆ ಬೇಗ ಎದ್ನ, ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು. ಯಾಕೆ ಏನಾಯ್ತು? ರೇಣು, ನಾನು ಬೆಳಗ್ಗೆ ತಾನೆ ಈ ಕೊನೆಯಿಂದ ಆ ಕೊನೆವರೆಗೂ ಬಟ್ಟೆ ಒಣಗಾಕಿದ್ದೆ ಕಣೆ, ಒಗ್ದ್ಬಿಟ್ಟು ನೀಟಾಗಿ. ಅಯ್ಯಯ್ಯೋ, ಇವಾಗ ನೋಡಿದ್ರೆ ಒಂದೊಂದು ಬಟ್ಟೆ ಕಾಣಿಸ್ತಾ ಇಲ್ಲಪ್ಪ, ಏನಾಗೋಯ್ತು? ಇವತ್ತು ಬೆಳಗ್ಗೆಯಿಂದ ನಮ್ಮ ಮನೆಗೆ ಏನೇನೋ ಆಗ್ತಿದೆ ಕಣೆ. ಬೆಳಗ್ಗೆ ನೋಡಿದ್ರೆ ನಾಲ್ಕು ರಂಗೋಲಿ ಇಲ್ಲ, ಇವಾಗ ನೋಡಿದ್ರೆ ನಾನು ಒಗ್ದಾಗಿರೋ ಬಟ್ಟೆಗಳೇ ಇಲ್ಲ. ಏನಪ್ಪ ಆಗ್ತಾ ಇದೆ ಇಲ್ಲಿ? ಏನೇ ಹೇಳ್ತಾ ಇದೆ ನೀನು? ಒಣಗಾಕಿರೋ ಬಟ್ಟೆ ಕಾಣಿಸ್ತಾ ಇಲ್ವಾ? ಇದೇನಪ್ಪ? ಹಾ, ನನಗೆ ಇವಾಗ ಅರ್ಥ ಆಯ್ತು.
ರಂಗೋಲಿ ಮಾಯ ಆಗಿದ್ದು ಹೇಗೆ, ಬಟ್ಟೆ ಮಾಯ ಆಗಿದ್ದು ಹೇಗೆ ಅಂತ. ಅಲ್ಲ ಮುನಿಯಮ್ಮಜ್ಜಿ, ನಿಂಗೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಸ್ವಲ್ಪನೂ ಇಲ್ವಲ್ಲ? ಏಯ್, ಯಾಕೆ ಹೆಂಗೈತ್ ಮೈಗೆ? ಅದೇ ಅನ್ಕೊಂತಿದ್ದೆ ನೀನಿನ್ನೂ ಯಾಕೆ ಇನ್ನೂ ಬಂದಿಲ್ಲ ಅಂತ. ಬಂದಿಯಲ್ಲ? ಅಲ್ಲ, ಅಕ್ಕಪಕ್ಕ ಎದುರು ಬದ್ರು ಮನೆಯವರಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನೀನು ಪಕ್ಕದ ಮನೆಯವ್ರನ್ನ ಕಂಡ್ರೆ ದೂರ ಇಡೋದು, ಜಗ ತಂದಿಕ್ಕೋದು, ಯಾಕೆಂತ ಕೆಲಸ ಮಾಡ್ತೀಯ ನೀನು ಅಂತ. ಹಾ ರೇಣು, ಅಂದ್ರೆ ನನ್ನ ಬಟ್ಟೆಗಳೆಲ್ಲ ಈ ಮುಚ್ಕಿನ ಏನೋ ಮಾಡೋಳೆ ಅಂತೀಯಾ? ನಿಂಗಿನ್ನೂ ಅರ್ಥ ಆಗಿಲ್ವೇನೆ? ಲೇ ಮುನಿಯಮ್ಮಜ್ಜಿ, ನಿಂಗೆ ಯಾಕಿಂದ ದುರ್ಬುದ್ಧಿ ಬಂತು? ಅಲ್ಲ, ನನ್ನ ಬಟ್ಟೆ ತಗೊಂಡೋಗಿ ಏನು ಮಾಡಿದೆ ನೀನು? ಭಿಕ್ಷುಕನ್ ಕೊಟ್ಟೆ. ಅಯ್ಯೋ ಪಾಪಿ, ಹೊಸ ಹೊಸ ಬಟ್ಟೆಗಳನ್ನ ಭಿಕ್ಷುಕರನ್ನ ಕೊಡ್ತೀಯ ಅಂತ ಹೇಳ್ತೀಯ? ಯಾಕೆ, ಏನಾಗುತ್ತೆ ನಿನಗೆ? ನನ್ನ ಮನೆ ಮುಂದೆನೆ ಹಗ್ಗ ಕಟ್ಟಿ ಬಟ್ಟೆ ಒಣಗಾಕ್ತೀಯ, ನಿಮ್ಮ ಮನೆ ಮುಂದೆ ಹಾಕೋ, ಯಾರು ಬೇಡ ಅಂತಾರೆ? ಅಮ್ಮನಿ ಬಂದ್ಬಿಡು, ನಾನೇನು ನಿಮ್ಮ ಮನೆಗೆ ಹಗ್ಗ ಕಟ್ಟಿ ಹಾಕಿಲ್ಲ, ಇದು ರೋಡ್ ಅಂದಮೇಲೆ ನಂಗೂ ನಿಂಗೂ ಸಮ ಹಾಕಿದೆ, ಹಾಗಾಗಿ ಹಾಕಿದ್ದೆ. ಹಂಗಿರೋಳು ಮೊದಲೇ ಬಗಳ್ಬೇಕಾಗಿತ್ತು, ನನ್ನ ಮನೆ ಹತ್ರ ಏನು ಹಾಕ್ಬೇಡ ಅಂತ. ಗೊತ್ತಿದ್ರೆ ಹಾಕ್ತಾನೆ ಇದ್ದಿಲ್ಲ. ಹೊಸ ಹೊಸ ಬಟ್ಟೆ ಎಲ್ಲ ಭಿಕ್ಷುಕನ್ ಕೊಟ್ಟೆ ಅಂತೆಲ್ಲ ನಿನ್ನ ಮನೆ ಹಾಳಾಗೋಗ. ಇನ್ನೊಂದ್ಸಾರಿ ನನ್ನ ಮನೆಗೇನು ಹಗ್ಗ ಕಟ್ಟು ಬಟ್ಟೆ ಒಣಗಾಕ್ ತನ್ಕೋ, ಬಟ್ಟೆಗಳು ಅಷ್ಟೇ ಅಲ್ಲ, ನೀನು ಮಾರ್ಬಿಡ್ತೀನಿ, ಹುಷಾರಾಗಿರು. ಲೇದೇಣಿ, ನಾನು ಏನೇ ಮಾಡಲಿ ಈ ಮುದುಕಿ ಕಟ್ಟೋ ದಿನ ದಿನ ಜಾಸ್ತಿ ಆಗ್ತಾನೇ ಇದೆ. ಯೋಚನೆ ಮಾಡಬೇಡ ಪಾರು, ಏನಾನೋ ಒಂದು ಪರಿಹಾರ ಹುಡ್ಕೋಣ. ಅದು ಸರಿ, ನಂಗೆ ಸಾಂಬಾರು ಕೊಡ್ಬಾ. ಓ, ಇವಳು ಚಿಂತೆ, ನನ್ನ ಬಟ್ಟೆ ಎಲ್ಲ ಹೋಯ್ತಾರೆ ಅಂತ ನನ್ನ ಚಿಂತೆ. ಅದರಲ್ಲಿ ನನ್ನ ಗಂಟದ ಹಳೆ ಚಡ್ಡಿ ಎಲ್ಲ ಇತ್ತು ಕಣೆ. ಅಯ್ಯೋ, ಏನು ಮಾಡಲಿ ಇವಾಗ? ಇದ್ದಿದ್ದೇ ಒಂದೇ ಒಂದು ಚಡ್ಡಿ, ಇವಾಗ ಅದು ಇಲ್ಲ ಅಂದರೆ ಆ ಮನುಷ್ಯ ಹಂಗೆ ತಿರುಗಾಡ್ತಾನೋ ಏನೋ. ಅಯ್ಯಯ್ಯೋ. ಏನ್ರಾದ, ನಿಮ್ಮ ತಮ್ಮನ ಮಗಳು ನೋಡ್ಕೊಬರ್ಬೇಕು ಹೋಗ್ಬೇಕು ಅಂತಿದ್ಯಲ್ಲ, ಹೋಗಿ ಬಂದ್ಯಾ? ಹೇಗಿದೆ ಮಗು? ಅಯ್ಯೋ ಸರೋಜಕ್ಕ, ಅದೇನಂತ್ಯ, ಆ ಮಗು ನೋಡ್ತಾ ಇದ್ರೆ ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ. ನನಗಂತೂ ಆ ಮಗುನ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಿಲ್ಲ. ಮತ್ತೆ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ, ಅಷ್ಟು ಮುದ್ದಾಗಿದ್ದಾಳೆ ಮಗು. ಹೌದಾ? ಹೋಗಲಿ ಬಿಡು, ನೀನು ಮುಟ್ಟಲು ಎಷ್ಟು ಖುಷಿ ನೋಡ್ತಾ ಇದ್ರೆ ನನಗೆ ಆ ಮಗು ನೋಡ್ದಂಗೆ ಅನಿಸ್ತಿದೆ. ಅಲ್ಲ ರಾಧಾ, ಗಂಡ ಹೆಂಡತಿ ಇಬ್ರು ಒಂದೇ ಮಗಳನ್ನ ಸಾಕಾಗ್ಬಿಟ್ರಲ್ಲ, ಯಾಕೆ? ಇನ್ನೊಂದು ಮಗು ಆಗಿದ್ರೆ ಚೆನ್ನಾಗಿರ್ತೈತಲ್ಲ. ಅಯ್ಯೋ ಸಹಜಕ್ಕ, ನಿನ್ನ ಹತ್ರ ಮುಚ್ಚಿ ಮರ ಏನು? ನಮಗೆ ಒಂದೇ ಮಗು ಸಾಕು ಅಂತ ಅಂದ್ಕೊಂಡಿದ್ದೆ ನಿಜ, ಆದರೆ ಅದೊಂದೇ ಕಾರಣ ಅಲ್ಲ, ನನಗೆ ಒಂದು ಸಮಸ್ಯೆ ಇದೆ. ಸಮಸ್ಯೆನಾ? ಏನು ಸಮಸ್ಯೆ? ನನಗೆ ಯಾವತ್ತೂ ವಿಷಯ ಹೇಳಿಲ್ಲ ನೀನು. ಅದು ನನಗಿನ ಮುಂದೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ, ಹಾಗಾಗಿ ಸುಮ್ಮನಾಗಿದ್ದೀವಿ. ಅಯ್ಯೋ ಹೌದಾ? ಹೋಗ್ಲಿ ಬಿಡು, ಪರವಾಗಿಲ್ಲ, ಒಬ್ಬ ಮಗ ಇದ್ದಾನಲ್ಲ. ಆದ್ರೂ ನಮ್ಮ ಯಜಮಾನ್ರಿಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಈ ಯಾವುದಾದ್ರು ಹೆಣ್ಮಕ್ಳು ಸಿಕ್ಬಿಟ್ರೆ ಅವ್ರು ಎಷ್ಟು ಚೆನ್ನಾಗಿ ಮುದ್ದು ಮಾತಾಡ್ತಾರೆ ಗೊತ್ತಾ? ನಂಗೆ ಅದನ್ನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಹಂಗಿದ್ಮೇಲೆ ನಿನ್ನ ತಮ್ಮನ ಮಗನ ನೀವ್ಯಾಕೆ ದತ್ತು ತಗೋಬಾರ್ದು? ಏನಕ್ಕ ದತ್ತು ತಗೋಬೇಕಾ? ಯಾಕೆ? ಹಂಗಂದ್ರೆ ಏನು? ಅಯ್ಯೋ ದಡ್ಡಿ, ದತ್ತಿಗೆ ಅಂದರೆ ನಿಮ್ಗೊಬ್ಬ ಮಗ ಹೇಗೂ ಇದ್ರೂ ಇದ್ದಾನಲ್ವಾ, ಹೆಣ್ಮಗು ಬೇಕು ಅಂತ ನಿಮ್ಮ ಯಜಮಾನ್ರಿಗೂ ಆಸೆ ಅಂತ ಅಂತೀಯ. ನಿನಗೂ ಒಳಗೆ ಆಸೆ ಇದೆ ಅಂದಂಗೆ ಇನ್ನು ಕನ್ಸಲ್ಲೊಂದು ಹೆಣ್ಮಗು ಬರುತ್ತೆ ಅಂತ ಬೇರೆ ಹೇಳ್ತಿದ್ದೆ. ಇದೆಲ್ಲ ನೋಡ್ತಾ ಇದ್ದೆ ನನಗೇನೋ ನಿನ್ನ ತಮ್ಮನ ಮಗನ ನೀ ಇಟ್ಕೊಬಿಟ್ರೆ ಯೋಚನೆ ಮಾಡು. ಅದೇಗಾಗುತ್ತೆ ಅಕ್ಕ, ಅವ್ನು ಕೊಟ್ಬಿಡ್ತಾರೆ ನಾನು ಕೇಳಿದ ತಕ್ಷಣ. ಅಯ್ಯೋ ಮೊದಲು ಕೇಳಿ ನೋಡೆ, ಕೇಳಕ್ಕೆ ಮೊದಲಿನೇ ಇಲ್ಲ ಅಂತೀಯಲ್ಲ. ಬೇಕಾದವನು ಇನ್ನೊಂದು ಮಗು ಮಾಡ್ಕೋಬೋದಪ್ಪ. ಹೌದಲ್ವಾ? ನೀನು ಹೇಳ್ತಾ ಇದ್ದಾನೆ ಸರಿಯಾಗಿದೆ, ಆದರೆ ಇವಾಗ ತಾನೇ ಹುಟ್ಟಿರೋ ಮಗುನ ನಾನು ಹೇಗೆ ಕೇಳಿ ಅಕ್ಕ ನನಗೆ ಕೊಡು ಅಂತ? ಚೆನ್ನಾಗಿರುತ್ತಾ? ಅದು ಅಲ್ಲದೆ ನಾನು ನಮ್ಮ ಯಜಮಾನ್ರಿಗೆ ಇನ್ನೂ ಏನು ಹೇಳಲೂ ಇಲ್ಲ. ಇದ್ರ ಬಗ್ಗೆ ಏನಂತ ಅನ್ಕೋತಾರೋ ಏನೋ. ನೋಡು ಎಷ್ಟು ಕಟ್ಟೋಳು ತಮ್ಮನ ಮಗುನ ಕೇಳ್ತಾಳಂತ ನನ್ನ ಅಂತ ತಿಳ್ಕೊಂಬಿಟ್ರೆ. ಅಯ್ಯಯ್ಯೋ ಅದೆಲ್ಲ ಬೇಡ, ಸುಮ್ಮನಿರೋಕ್ಕ ನೀನು. ಅಯ್ಯೋ ದಡ್ಡಿ, ನೀನು ಅರ್ಚ ಕೇಳಿದ ಮಾತನ್ನ ಮರ್ತೋಗ್ಬಿಟ್ಯಾ? ಹೌದು ಅಕ್ಕ, ನೀನು ಹೇಳ್ತಾ ಇದ್ದಲ್ಲ ಹಂಗೆ ಅರ್ಥ ಇದೆ ಅನಿಸ್ತಿದೆ. ತಡಿ, ಇದನ್ನು ನಮ್ಮ ಯಜಮಾನ್ರಿಗೆ ಒಂದ್ಸರಿ ಕೇಳಿ ನೋಡ್ತೀನಿ. ಅವ್ರು ಒಪ್ಕೊಂಡ್ರೆ ನೀನು ಹೇಳ್ದಾಗೆ ನಾನು ಆ ಮಗುನ ನಾನು ದತ್ತು ತೊಗೊತೀನಿ. ಹಾಗೆ ಮಾಡು, ಯಾಕೆಂದರೆ ನಿನಗೂ ಒಂದು ಹೆಣ್ಮಗು ಇದ್ದರೆ ಚಂದ ಅಲ್ವಾ? ಯಾಕೆ ನಿಮ್ಮ ಯಜಮಾನ್ರಿಗೆ ಮಾತ್ರ ಆಸೆ ಇದೆಯಾ? ನಿನಗೆ ಆಸೆ ಇಲ್ವಾ? ನಿಜ ಹೇಳು. ನನಗೂ ಆಸೆ ಇದೆ ಅಕ್ಕ, ಆದರೆ ಅದನ್ನ ಹೇಳ್ಕೊಂಡ್ರೆ ನಮ್ಮ ಯಜಮಾನ್ರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನಿದ್ದೆ. ಆದರೆ ನೀನು ಎಂಥ ಒಳ್ಳೆ ಮಾತು ಹೇಳಿದೆ ಗೊತ್ತಾ? ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಅದು ಅಲ್ಲದೆ ಇವತ್ತು ನಮ್ಮ ಮನೆಗೆ ನಾದಿನಿಯರು ಬೇರೆ ಇಬ್ಬರು ಬರ್ತಾ ಇದ್ದಾರೆ, ಅವ್ರ ಜೊತೆಗೂ ಮಾತಾಡ್ತೀನಿ. ಹೌದಾ? ಅದೇ ಏನಪ್ಪ ಇತ್ತೀಚೆಗೆ ನಿಮ್ಮ ನಾದಿನಿ ಇಬ್ಬರು ಬರ್ತಾ ಇದ್ದಾರೆ ಅಂತ ಅನ್ಕೋಬಿಟ್ಟೆ, ಇವತ್ತು ಬರ್ತಾ ಇದ್ದಾರಂತ.
ಹಾಂ, ಅವರಿಬ್ಬರು ಟ್ರಿಪ್ ಹೋಗಿದ್ದಲ್ಲ ಒಂದು ವಾರ, ಅದಕ್ಕೆ ಈ ಕಡೆಗೆ ಬಂದಿದ್ದಿಲ್ಲ. ಇವಾಗ ನಾಳೆ ಬರ್ತಾರಂತೆ. ಸರಿ, ಹಾಗಿದ್ರೆ ಒಳ್ಳೇದಾಯ್ತಲ್ಲ. ಎಲ್ಲರನ್ನೂ ಕೇಳಿ ಮುಂದುವರಿ, ಸರಿನಾ? ಆಯಿತು ಅಕ್ಕ. ಅಂದಂಗೆ ನೀನು ಬಂದಿದ್ದ ವಿಷಯ? ಅಯ್ಯೋ, ಸ್ವಲ್ಪ ಏನಿಬೇಕಾಗಿತ್ತು ಕಣೆ. ಯಾಕೋ ಇತ್ತೀಚೆಗೆ ಮಳೆ ಬಂದಾಗಿಂದ ನಮ್ಮ ಮನೆಯಲ್ಲಿ ಆ ಲಾಸ್ಟಲ್ಲಿ ಅಡುಗೆ ಮನೆ ಸಂಧಿ ಇದೆಯಲ್ಲ, ಅದು ಸೋರ್ತಾ ಇದೆ ಕಣೆ. ಸ್ವಲ್ಪ ಏಣಿ ಕೊಟ್ಟರೆ ರೆಡಿ ಮಾಡಿಸ್ತೀನಿ. ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ಫುಲ್ ಕುಡ್ಕೊಂಬರ್ತಾನೆ ಅಪ್ಪ. ಆವಾಗ ನನಗೆ ಮೇಲೆ ಹತ್ತೋದಕ್ಕೆ ಭಯ. ಅದಕ್ಕೆ ಇವಾಗ ಚೆನ್ನಾಗಿರೋ ಟೈಮಲ್ಲಿ ಹತ್ಸ್ಬಿಟ್ಟು ಸ್ವಲ್ಪ ರೆಡಿ ಮಾಡಿಸ್ತೀನಿ. ಅಯ್ಯೋ, ಏನು ಇಲ್ವಲ್ಲ ಕೈಲಿ. ಅಲ್ಲಿ ತೊಗೊಂಡೋಗಿದ್ದಾನೆ ಮನೆ ಹತ್ರ, ಹೊಸ ಮನೆ ಹತ್ರ. ಅಯ್ಯಯ್ಯೋ, ಏನು ಮಾಡೋದು ಇವಾಗ? ಅಯ್ಯೋ ಹೌದಾ, ನಾನು ಆ ಕಡೆನೇ ಬಂದಲ್ಲ ಇವಾಗ. ಏನು ಮಾಡಲಿ? ಸರಿ, ಹೋಗ್ಲಿ ಬಿಡು. ನಾನು ಪೈ ಮನೆಗೆ ಹೋಗಿಸ್ಕೊಂಡು ಹೋಗ್ತೀನಿ. ಅವ್ರ ಮನೆಯಲ್ಲಿ ಇನ್ನೂ ಲ್ಯಾಡರ್ ಏನೋ ಆಯ್ತಂತೆ, ಅದೇ ಆಗುತ್ತೆ. ಹಾಂ, ಹೌದೌದು. ಇವಾಗ ನಂತರ ಎಲ್ಲ ಏನು ಇಕ್ಕಿರಲ್ಲ, ಎಲ್ಲ ಅದೇ ಇವಾಗ ಕಬ್ಬಣದ ಅಂತಾನೆ. ಅದೇ ಬಂದಿದೆ. ತೊಗೊಂಡೋಗೋದು ಚೆನ್ನಾಗಿರ್ತೈತೆ. ಹಂಗೆ ಮಾಡ್ತೀನಿ ತಡಿ. ಏನು ಮಾಡ್ತಾ ಇದೀಯ ಒಬ್ಳೆ? ಬಾ ಹೋಗೋಣ ಹಂಗೆ. ಅಯ್ಯೋ ಇಲ್ಲ, ನೀನು ಹೋಗಿ ಬರೋಗು, ನಂಗೆ ಸ್ವಲ್ಪ ಕೆಲಸ ಐತೆ. ಹೌದಾ? ಅಂದಂಗೆ ನೀಲ ಮನೆಗೆ ಹೋಗಿದ್ದೆ ಕಣೆ ಸಾಯಂಕಾಲ. ಅವಳ ತಂಗಿನೂ ಬಂದವಳಂತೆ. ಏನೋ ಅವ್ರ ಅಮ್ಮನೂ ಬಾ ಅಂತ ಕರೆದವಳಂತೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹೌದಾ? ನೀಲ ಅವ್ರ ಅಮ್ಮ ಬಂದವರಂತ? ಹೌದಾ? ನನಗೇನು ಹೇಳೇ ಇಲ್ವಲ್ಲ ಅವಳು. ಅವಳ ತಂಗಿ ಯಾಕೋ ನನಗಂತೂ ಅವಳ ಬುದ್ಧಿ ಇಷ್ಟ ಆಗಿಲ್ಲ ಅಕ್ಕ. ನೀ ಏನಾದರೂ ಅನ್ಕೋ, ಒಂಥರ ಅವಳ ನಡವಳಿಕೆ ಮಾತುಕತೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲಪ್ಪ. ಅಯ್ಯೋ, ನಿನಗೊಬ್ಳಿಗೆ ಇಲ್ಲ, ನನಗೂ ಇಷ್ಟ ಆಗಲ್ಲ. ಅವಳು ಮಾತುಗೂ ಭಾವ ಭಾವ ಅನ್ನೋದು ಏನೋ. ನನಗಂತೂ ಏನು ಮಾಡೋಕ್ಕಾಗುತ್ತೆ ಹೇಳು? ಇದನ್ನೆಲ್ಲ ನೀರಂಗೆ ಹೇಳೋಕ್ಕೂ ಆಗಲ್ಲ. ಅವಳ ಮನ್ಸಿಗೆ ನೋವಾಗುತ್ತಲ್ಲ ಪಾಪ. ಅವಳ ಚಿಕ್ಕಮ್ಮ ಅಂದರೆ ಅವಳಿಗೆ ಪ್ರಾಣ ಅಂದರೆ ಪ್ರಾಣ ಬಿಟ್ಕೋತಾಳೆ. ಹೌದು ಅಕ್ಕ, ಅಷ್ಟೇ ಅಲ್ಲ, ಅವ್ರ ಚಿಕ್ಕಮ್ಮನೂ ಪರವಾಗಿಲ್ಲ, ಒಳ್ಳೆಯವಳೆ. ಮಗಳಿಗಿಂತ ಹೆಚ್ಚು ನೋಡ್ಕೊತಾಳಂತೆ. ನಿಜನೇನಾ? ನಾನಂತೂ ಇದುವರೆಗೂ ಚಿಕ್ಕಮ್ಮನ ನೋಡೇ ಇಲ್ಲಪ್ಪ. ನೀನು ನೋಡಿದ್ಯಾ? ಹಾಂ, ನಾನು ನೋಡಿದ್ದೀನಿ. ಮೊದಲದು ಹೊಸ್ದಾಗ ಒಂದ್ಸರಿ ಕರ್ಕೊಂಬಂದಿದ್ಲು ಮಗಳನ್ನ ಇದು ಮಾಡೋಕ್ಕೆ. ಏನಪ್ಪ ಏನಂತಾರೆ, ದಿಬ್ಣ ಅಂತ ಏನೋ ಅಂತಾರಲ್ಲ, ಮುದ್ದಾದ್ಮೇಲೆ ಕರ್ಕೊಬರ್ತಾರಲ್ಲ, ಆವಾಗಷ್ಟೇ ನೋಡಿದ್ದೆ, ಮತ್ತೆ ನೋಡಿಲ್ಲ. ತುಂಬ ಶೋಕಿ ಮುಂದು, ಸಿಕ್ಕಾಪಟ್ಟ ಶೋಕಿ ಮಾಡ್ತಾಳೆ. ಏನು ಮಾಡೋಕ್ಕಾಗುತ್ತೆ ಪಾಪ. ಇವ್ರ ಅಪ್ಪನೂ ಇಲ್ಲ. ಇವ್ರ ಅಪ್ಪ ಇದ್ದಿದ್ರೆ ಅಷ್ಟು ಸಹಾಯ ಮಾಡ್ತಾ ಇತ್ತು ಏನೋ ಮನುಷ್ಯ. ಇವ್ರು ಮದುವೆ ಆಗೋ ಮೇಲೆ ಇದ್ರು ಅನ್ಸುತ್ತೆ. ಹಾಂ, ಇದ್ರು. ಮದುವೆ ಆಗಿ ಒಂದು ತಿಂಗಳಿಗೆ ಸತ್ತೋಗ್ಬಿಟ್ರು. ಆವಾಗಿಂದಾನೆ ಅವ್ರ ಚಿಕ್ಕಮ್ಮ ತಂಗಿ ಈ ಅಮ್ಮಂಗೆ ತುಂಬ ಕ್ಲೋಸ್ ಆಗಿಬಿಟ್ಟವ್ರೆ. ಇಲ್ಲ ಅಂದರೆ ಯಾರಾಗ ನೋಡ್ಕೋತಾರೆ ಹೇಳು? ಅದು ಮಲ್ತಾಯಿ ಆಗಿಬಿಟ್ಟು. ಅಯ್ಯೋ, ಅಷ್ಟೇ ಅಲ್ಲ, ಆ ಆಸ್ತಿ ಪೂರ್ತಿ ನೀಲೇದಲ್ಲ ಅವ್ರ ಅಮ್ಮಂದಂತೆ. ಅವ್ರ ಅಪ್ಪಂದೇನು ಆಸ್ತಿ ಇಲ್ವಂತೆ. ಅದಕ್ಕೆ ಅವ್ರ ಚಿಕ್ಕಮ್ಮನ ಅವ್ರ ತಂಗಿ ಚೆನ್ನಾಗಿ ಹೊಂದ್ಕೋತಾರೆ. ಆಸ್ತಿಯಲ್ಲಿ ಪಾಲು ಕೇಳೋಣ ಅಂತ. ಪಾಪ ಇದು ಪೆದ್ದಿ ಅದೇನು ಮಾಡ್ಕೊಳ್ತಾಳೋ ಏನೋ. ಅಯ್ಯಯ್ಯೋ, ಹೌದಾ? ಹಾಗಾದರೆ ಸ್ವಲ್ಪ ಹುಷಾರಾಗಿ ಅಂತ ಹೇಳ್ಬೇಕು ನೀರಿನ್ಗೆ. ಇಲ್ಲ ಅಂದರೆ ಹಾಗೆ ಮಾಡೋಣ ಹೇಳು. ಒಂದಿನ ಕರೆದ್ಬಿಟ್ಟು ನಾವೆಲ್ಲ ಕುತ್ಕೊಂಡು ಬುದ್ಧಿ ಹೇಳೋಣ. ಸ್ವಲ್ಪ ಬುದ್ಧಿ ಬಂದರೂ ಬರ್ಬೋದೇನೋ ಒಳಗೆ. ಹ್ಞೂ ಅಕ್ಕ, ಹಾಗೆ ಮಾಡೋಣ. ಅಯ್ಯೋ, ಆಲಿಕ್ಕೆ ಸ್ಟವ್ ಮೇಲೆ ಹೋಗಿ ಆಫ್ ಮಾಡ್ತೀನಿ. ಹೋಗು. ಕಣೆ, ನಾನು ಹೋಗ್ತೀನಿ, ಹೋಗು.